ಪೊಲಿಟಿಕಲ್ ನಾನು ಯೂಸ್ ಮಾಡ್ಕೊಳ್ಳೋದು ಯಾವುದೂ ಪೊಲಿಟಿಕಲ್ ಕ್ವೆಶನ್ ಕೇಳಬೇಡಿ. ನಗರದ ಸೌಲಭ್ಯಗಳು ಕಲಬುರಗಿ ಅತ್ಯಂತ ಶೀಘ್ರವಾಗಿ ಬೆಳೀತಕ್ಕಂಥ ನಗರ. ಇಲ್ಲಿ 4 ವಿಶ್ವವಿದ್ಯಾಲಯಗಳು, ಆಮೇಲೆ ಅತಿ ಹೆಚ್ಚು ಜನಸಂಖ್ಯೆ ಇಲ್ಲಿದೆ. ಕಲಬುರಗಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಬಂದಂಥ ಎಲ್ಲ ಸರ್ಕಾರಗಳು ನಾವು ಸ್ವಲ್ಪ ಹಿಂದಿದ್ದಾರೆ. ಉದಾಹರಣೆಯಾಗಿ ಕಮರುಲ್ ಇಸ್ಲಾಂ ಸಾಹೇಬರು ಮಂತ್ರಿಯಾಗಿದ್ದಾರೆ. 24/7 ನೀರು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ನೀರಿನ ಲಭ್ಯತೆ ಇದೆಯಾ? ಈಗ ಮೊದಲು ಬೋಸ್ರಾ ಕೆರೆ ನೀರು ತರ್ತಾ ಇದ್ವಿ, ಕಲಬುರಗಿ ಭಾಳ ಸಣ್ಣ ತಾವು. ಆಮೇಲೆ ನಾವು ಬೆಣ್ಣೆತೊರೆ ನೀರು ತಂದ್ವಿ, ಆಮೇಲೆ ಸಿರಸ್ಗಿ ನೀರು ತಂದ್ವಿ. ಸಿರಸ್ಗಿ ನೀರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ MLA ಅವರು KDP ಮೀಟಿಂಗ್ ಹೇಳಿದ್ದಾರೆ, ಮೇಯರ್ ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಈಗ ನೀರು ತರಬೇಕಾದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ, UKP ದೇವರ್ಗಿ ಕೆನಲಿಂದ ಲಿಫ್ಟ್ ಮಾಡಿ ಇಂಡಿ ಬ್ಯಾಂಚ್ ಅಥವಾ ಯಾವುದು ನೀವು ಲಿಫ್ಟ್ ಮಾಡಿ ತರದೇ ಹೋಗಿದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಅಡ್ಡ ಬರಲ್ಲ. ಬಚಾವತ್ ಆಯೋಗದ ಏನು ಕಂಡೀಷನ್ ಜಜ್ಮೆಂಟ್ ಪ್ರಕಾರ ಅದು ನಮಗೆ ಅಡ್ಡಿ ಆಗಲ್ಲ. ಕುಡಿಯ ನೀರಿಗೆ ಅಂತ ಹೇಳಿದ್ರೆ ನಾವು ದೇವರ್ಗಿ ಕೆನಲಿಂದ ನಾವು ಕಲಬುರಗಿ ತಂದು 24/7 ನೀರನ್ನು ಕಲಬುರಗಿ ಕುಡಿಸ್ಬೋದು. ಅದು ಸಾಧ್ಯತೆ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ನಮ್ಮ MLA ಅವರು ನಾವೆಲ್ಲ ಹೋಗಿ ಮಾಡ್ಕೊತೀವಿ. ಇದಕ್ಕೆ 24/7 ನೀರು ಕೊಡಬೇಕಾಗಿದ್ರೆ, ಯಾಕಂದರೆ ಭೀಮಾ ಪೆರಿಣಿಲ್ಲ, ಬೆಣ್ಣೆತೊರೆ ಪೆರಿಣಿಲ್ಲ, ಬೋಸ್ರಾ ಅಂತ ಸಣ್ಣ ಕೆರೆ. ಹಾಗಾಗಿ ನೀರಿಂದು ಸರಬರಾಜು ಆಗಬೇಕು ಅಂತ ಇದು ಪ್ರಮುಖವಾಗಿ ಚರ್ಚೆ ಮಾಡಿದ್ದೇವೆ. UGD ಐ ರಿಮೆಂಬರ್ ಗಂಗಾಧರ ಮಹರ್ಷಿ ಅವರು ನಮ್ಮ ಹಳೆಯ ನಾಯಕರು. ಅವ್ರು ಹೇಳಿದ್ರು, ಈ ಬೆಳತಕ್ಕಂಥ ಕಲಬುರಗಿ ಸ್ಪೀಡಿಗೆ ನಾವೇನು ಹಾಕ್ತಂಥ ಪೈಪ್ಗಳು ಸಾಕಾಗೆಲ್ಲ ಮುಂದೆ ವಿಚಾರ ಮಾಡಿದ್ರೆ 40 ವರ್ಷ ಅವ್ರು ಹೇಳಿದ್ರು ಸರ್ಕಾರಕ್ಕೆ. ಈಗ UGD ಎಲ್ಲ ಕಡೆ ಹೊಡೆದು ಹೋಗ್ತಾ ಇದ್ರು. ಇನ್ನೊಂದು ದೊಡ್ಡ ತಪ್ಪೇನಾಗಿದೆ ನಮ್ಮ ಪ್ಲಾನಿಂಗ್ ಕಡೆಯಿಂದ, ನೀವು ಇಲ್ಲೊಬ್ಬರು ಲೇಔಟ್ ಮಾಡ್ತಾರೆ, ಇಲ್ಲೊಬ್ಬರು ಮಾಡ್ತಾರೆ. ಆ ಎಲ್ಲರ ಲೆವೆಲಿಂಗ್ ಒಂದೇ ಇಲ್ಲ. ಒಬ್ಬೊಂದು ಲೆವೆಲಿಂಗ್ ಇಟ್ಟಿದ್ದಾನೆ, ಇನ್ನೊಬ್ಬರು ಲೆವೆಲಿಂಗ್ ಇಟ್ಟಿದ್ದಾನೆ, ಒಂದಕ್ಕೊಂದು ಕನೆಕ್ಷನ್ ಆಗಿದ್ದಾನೆ. ಎಲ್ಲಿ ಬೇಕಲ್ಲಿ ಚೇಂಬರ್ಗಳು ಎದ್ದು ಪರಿಸ್ಥಿತಿ ಬಂದು ಇಡೀ ಜನರ ಆರೋಗ್ಯ ಹಾಳಾಗ್ತಾ ಇದೆ. ಅದಕ್ಕೆ ಇದು ಯಾವ ಥರ ಬಗೆಹರಿಸಬೇಕು ನಮಗೂ ಗೊತ್ತಿಲ್ಲ, ಇಂಜಿನಿಯರ್ಗಳಿಗೂ ಗೊತ್ತಿಲ್ಲ. ಅದಕ್ಕೆ ಭಾಳ ದೊಡ್ಡ ಖರ್ಚು ಆಗ್ತದೆ. ಅದು ಮಾಡದೇ ಹೋಗಿದ್ರೆ ಕಲಬುರಗಿಯಲ್ಲಿ ಸ್ವಚ್ಛತೆ ಇರೋದಿಲ್ಲ. ಆಮೇಲೆ ಕಸ ಹೊಡೆಯೋರೇ ಬರಲ್ಲ ನಮ್ಮ ಕಡೆ. ಬರ್ತಾರೆ ಕಸ ಹೊಡೆಯೋರು, ಯಾರು ಒಬ್ಬರು ಸಿಂಗಲ್ ಬರಲ್ಲ, ಕಸ ಹೊಡೆಯೋರೇ ಬರಲ್ಲ. ಆಮೇಲೆ ನಾವು ಬೇಸಿಕ್ ಎಮ್ಯುನಿಟಿ ನಾವು ಬೆಳೆದಿದ್ದೀವಿ. ನೀರಿಲ್ಲ, ಡ್ರೈನೇಜ್ ಇಲ್ಲ, ಸರಿಯಾದಂಥ ರೋಡ್ ಇಲ್ಲ. ಇದು ಕಲಬುರಗಿ ಅಕ್ಕಮಹಾದೇವಿ ಕಾಲೇಜ್ ಅಲ್ಲ, ಕಲಬುರಗಿ ನಗರದ ಅತ್ಯಂತ ದೊಡ್ಡ ಬಡಾವಣೆ ಇದು, ಏರ್ಪೋರ್ಟ್ ರೋಡ್. ಆ ಬಡಾವಣೆಯಲ್ಲಿ ಸುಮಾರು ಒಳ್ಳೆ ಪ್ಲ್ಯಾನ್ ಮಾಡಿ ಸುಮಾರು ಗಾರ್ಡನ್ಗಳನ್ನು ಬಿಟ್ಟಿದ್ದಾರೆ. ಆದರೆ ಗಾರ್ಡನ್ಗಳು ಸರಿಯಾಗಿ ಡೆವಲಪ್ ಮಾಡ್ತಾ ಇಲ್ಲ. ಬೈಲೂರಲ್ಲಿ ತುಂಬ ಜನ ಮಾಡಿದ್ದಾರೆ, ಅಲ್ಲಿ ಯಾರೂ ನೋಡಲ್ಲ, ಡೆವಲಪ್ ಮಾಡಲ್ಲ. ಹಾಗಾಗಿ ನಾವೆಲ್ಲ ಸಾರ್ವಜನಿಕರು ಮತ್ತು ಹೀಗೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡ್ತಾ ಇರಬೇಕು. ಸಸಿಗಳು ನೋಡಬೇಕು ನಗರದಲ್ಲಿ ನಿಮ್ಮ ಏರಿಯಾದಾಗೆ 200ಕ್ಕಿಂತ ಹೆಚ್ಚಿನ ಗಿಡಗಳು ಕೊಡೋದು, ನಿಮ್ಮ ಎದುರೇ ಕೊಡೋದು. ಏನು FIR ಮಾಡಿದ್ರು ಇಲ್ಲ, ಏನು ಗೊತ್ತಾಗಲ್ಲ. ಏನಾಗಿದೆ, ನಾನು ಈಶ್ವರ್ ಖಂಡ್ರೆ ಹತ್ರ ಮಾತಾಡಿದೆ. ಆ ಕಾನೂನು ಇದೆಯಲ್ಲ, ಭಾಳ ಹಗುರು ಕಾನೂನು ಇದೆ. ಅಲ್ಲಿ ನಾನ್ ಕಾಗ್ನಿಜಿಬಲ್ ಅಫೆನ್ಸ್ ಅಂತ ಹೋಗ್ತಾರ ಪೊಲೀಸ್ ಸ್ಟೇಷನ್ ಸಹಿ ತೊಗೊಂಡು ಬಿಟ್ಬಿಡ್ತಾರೆ. ಒಬ್ಬ ದೊಡ್ಡ ಮನೆ ಅಂತ ಜೈಗಿನ ಅರೆಸ್ಟ್ ಮಾಡಿಸಿದ್ರು ರಾತ್ರಿ 9:30 ಪೊಲೀಸ್ ಸ್ಟೇಷನ್ ಹೋದಾಗ ಸಹಿ ಮಾಡ್ದ ಬಂದ. ಅಷ್ಟೇ ಸರ್, ಅವ್ರು ಇದಕ್ಕಿಂತ ಒಂದು 96 ಗಿಡಗಳು ಹಾಕ್ಸಿದ್ರು. ಯಾವುದು ಹೆಬ್ಬೆ ಗಿಡಗಳು, ಅದು ಕೇಸ್ ಮಾಡಿದೆ. ಅದು ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಅವರು ಶಾಮಿಲ್ ಆಗಿ ಬಿಟ್ಟಿದ್ರು. ಇಡೀ 96 ಗಿಡಗಳು ಹೈದರಾಬಾದ್ಗೆ ಹೋದ್ರು. ಆ ದೀಪದ ಗಂಟಿ ಮಾಡಕ್ಕೆ ಬರ್ತಾವಂತವು. L&T ಸಮಸ್ಯೆ ಅಂತೂ ಮುಗಿತಾ ಇಲ್ಲ. L&T ಸಮಸ್ಯೆ 42 ಕೋಟಿ ರೂಪಾಯಿ ಅವ್ರ ಮೇಲೆ ಪೆನಾಲ್ಟಿ ಆಗಿದ್ದಾರಂತೆ. 24 ಕೋಟಿ. ಇವರು ಅಗ್ರಿಮೆಂಟ್ ಇರೋದು 225 ಕರೋಡ್, ಪೆನಾಲ್ಟಿನೇ 22 ಕೋಟಿ. ಒಂದು ರೆಪ್ಯೂಟೆಡ್ ಕಂಪ್ನಿ ಇವರಿಗೆ ಯಾರ ರಾಜಾಶ್ರಯ ಅದನ್ನು ಏನು ಮಾಡಿ ಬಂದಿದ್ದಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. L&T ಅಂತ ಒಂದು ದೊಡ್ಡ ಕಂಪ್ನಿ, ಇಂಟರ್ನ್ಯಾಷನಲ್ ಫೇಮಸ್ ಕಂಪ್ನಿ, ಅವ್ರ ಕಡೆಯಿಂದ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಯಾರು ಮಾಡ್ತಾರೆ ಅವರು? ಅದಕ್ಕೆ ನಾವು ಕಮಿಷನರ್ ಹೇಳಿದ್ದೀವಿ, ನಮ್ಮ ವರ್ಕ್ಸು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದೀವಿ. ಅದು ಆದಷ್ಟು ಅವ್ರಿಗೆ ನೋಟಿಸ್ ಕೊಟ್ಟು ರೆಡಿ ಮಾಡಬೇಕು. KDP ಪ್ರಿಯಾಂಕಾ ಖರ್ಗೆ ಇದ್ರು, ಚರ್ಚೆ ಆಗಿದೆ.
ನಾವು ಬ್ಲಾಕ್ ಕೇರಳ